ಇವತ್ತಿನ ಸ್ಪೆಷಲ್ ರೆಸಿಪಿ ಮೃದುವಾದ ಬಾಯಲ್ಲಿಟ್ಟರೆ ಕರಗುವಂತಹ ಬರ್ಫಿ. ತುಂಬಾ ಸಾಫ್ಟ್ ಆಗಿರುತ್ತೆ. ಮಾಡಲಿಕ್ಕೆ 5 ನಿಮಿಷ ಸಾಕು. ಗ್ಯಾಸ್ ಅಥವಾ ಒಲೆ ಹಚ್ಚಬೇಕಂತನೂ ಇಲ್ಲ. ಕಡಿಮೆ ಸಾಮಗ್ರಿಯಲ್ಲಿ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಮಾಡ್ಬೋದು ಈ ಸ್ವೀಟನ್ನು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ಗೆ 3 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಹಾಗೆ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಯವಾಗಿರಬೇಕು, ಆದಷ್ಟು ನಯವಾದ ಪೌಡ್ರನ್ನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವೀಟು. ರೆಡಿ ಮಾಡ್ಕೊಂಡಿರುವಂತಹ ಈ ಸಕ್ಕರೆ ಪೌಡ್ರನ್ನು ಒಂದು ಸಲ ಜರಡಿಗೆ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಕ್ಕರೆ ಪೌಡ್ರು ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಗೆ ಉಳ್ಕೊಂಡಿದ್ರೆ ಈ ರೀತಿ ಫಿಲ್ಟರ್ ಮಾಡಿಕೊಂಡ್ರೆ ಚೆನ್ನಾಗಿ ಫಿಲ್ಟರ್ ಆಗುತ್ತೆ. ಹಾಗೆ ಏಲಕ್ಕಿ ಸಿಪ್ಪೆ ಕೂಡ ಹಾಕ್ಕೊಂಡಿರೋದ್ರಿಂದ ಸಿಪ್ಪೆ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಒಂದು ಸಲ ಜರಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಕ್ಸ್ಟ್ರಾ ಎಲ್ಲ ಇರುತ್ತಲ್ಲ, ಇದನ್ನು ಬಿಸಾಕ್ತಾ ಇದ್ದೀನಿ. ಈ ಪೌಡ್ರನ್ನ ಹಾಗೆ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 10 ಬಾದಾಮನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಚಟ್ನಿಗೆಲ್ಲ ಉಪಯೋಗಿಸ್ತೀವಲ್ಲ, ಅದನ್ನೇ ಉಪಯೋಗಿಸ್ಕೊಂಡಿರೋ ನಾನಿಲ್ಲಿ. ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ನಯವಾಗಿರುವಂತಹ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು. ಈಗ ಮೊದಲಿಗೆ ಜರಡಿ ಇಟ್ಕೊಂಡಿರುವಂತಹ ಸಕ್ಕರೆ ಪೌಡ್ರಿಗೆ ಅರ್ಧ ಕಪ್ ಆಗೋಷ್ಟು ಕೋಕೋನಟ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೆಡಿಮೇಡ್ ಕೋಕೋನಟ್ ಪೌಡ್ರನ್ನ ಹಾಕ್ಕೊಂಡಿರೋದು. ಹಾಗೆ ಪೌಡ್ರ್ ಮಾಡ್ಕೊಂಡಿರುವಂತಹ ಹುರಿಗಡಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಒಂದು 1/4 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿಯನ್ನು ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇವಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡ ನಂತರ ಸ್ವೀಟ್ ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಸಕ್ಕರೆ ಪೌಡರನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೋದು. ಇದಕ್ಕೀಗ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಪೂರ್ತಿ ಹಾಲನ್ನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು. ತುಂಬ ಹಾಲನ್ನು ಒಂದೇ ಸಲ ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ಡ್ರೈ ಇರಬಾರ್ದು, ಕರೆಕ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಈ ರೀತಿ ಕಲಿಸ್ಕೊಳ್ಳಿ. ಉಪ್ಪ ಏನು ಹಾಕ್ಕೊಳ್ಬೇಕಂತ ಏನಿಲ್ಲ, ಹಾಲಲ್ಲೇ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದೀಗ ರೆಡಿಯಾಗಿದೆ, ಸಾಫ್ಟ್ ಆಗಿದೆ, ಹಾಗೆ ಕೈಗೆ ಅಂಟುತ್ತಾನೂ ಇಲ್ಲ. ಇದನ್ನೀಗ ಸೆಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ, ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದ್ರೂ ಡೈರೆಕ್ಟಾಗಿ ಪ್ಲೇಟ್ಗೆ ತುಪ್ಪ ಸವರ್ಕೊಳ್ಬೋದು. ಒಂದು 2 ಡ್ರಾಪ್ಸ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಇದನ್ನು ಸವರ್ಕೊಳ್ತಾ ಇದ್ದೀನಿ. ಈಗ ರೆಡಿ ಮಾಡ್ಕೊಂಡಿರುವಂತಹ ಸ್ವೀಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಫ್ಲ್ಯಾಟ್ ಸರ್ಫೇಸ್ ಇರುವಂತಹ ತಟ್ಟೆ ತೊಗೊಂಡಿದ್ದಾನೆ. ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ, ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿ ಇದನ್ನು ಸೆಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ತಟ್ಟೆ ಇಲ್ಲಾಂದರೆ ಸ್ಪೂನಿನ ಸಹಾಯದಿಂದನೂ ಕೂಡ ಇದನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಬೋದು. 4 ರಿಂದ 5 ನಿಮಿಷದ ಒಳಗಡೆ ಈ ಸ್ವೀಟ್ ರೆಡಿ ಆಗುತ್ತೆ. ಇಲ್ಲಿ ಬೇಕಾದರೂ ರೆಡಿ ಮಾಡ್ಕೊಳ್ಬೋದು ಈ ಸ್ವೀಟನ್ನು. ಇದೀಗ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನೊಂದು 5 ನಿಮಿಷ ಸೆಟ್ ಮಾಡೋಕ್ಕೆ ಇಟ್ಬಿಡೋಣ. 5 ನಿಮಿಷ ಆಗಿದೆ, ಈಗ ಚೆನ್ನಾಗಿ ಸೆಟ್ ಆಗಿದೆ. ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಸೆಟ್ ಮಾಡ್ಬೋದು, ಅಥವಾ ಹೊರಗಡೆ ಇಟ್ಟು ಕೂಡ ಸೆಟ್ ಮಾಡ್ಕೊಳ್ಬೋದು. ನಾನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೆಟ್ ಮಾಡಿದ್ದೀನಿ. ಈಗ ಇದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಉಲ್ಟಾ ಹಾಕಿಬಿಟ್ಟು ಬಟರ್ ಪೇಪರನ್ನು ತೆಗಿತಾ ಇದ್ದೀನಿ. ನೋಡಿ, ಒಂದು ಚೂರು ಹಾಳಾಗಿಲ್ಲ, ಕ್ಲೀನಾಗಿ ಬಟರ್ ಪೇಪರನ್ನು ತೆಗೆದಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು, ಅಥವಾ ಸರ್ಕಲ್ ಆಗಿನೂ ಇದನ್ನು ಕಟ್ ಮಾಡ್ಕೊಳ್ಬೋದು. ಕ್ಲೀನಾಗಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು. ಮೇಲ್ಗಡೆ ಬೇಕಾದರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇಟ್ಗೆ ಅಂಟ್ಕೊಳ್ಳೋದು ಇಲ್ಲ. ನೋಡಿ, ಕಾಣಿಸ್ತಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ರೆಡಿಯಾಗಿದೆ. ಹಬ್ಬದ ಸಂದರ್ಭದಲ್ಲಿ ಈ ಸ್ವೀಟನ್ನು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಬ್ಬ ಅಂತಲ್ಲ, ಯಾವುದೇ ವಿಶೇಷ ಸಂದರ್ಭಗಳಿಗೆ ಸ್ವೀಟ್ ತಿನ್ನಬೇಕಂತ ಮನಸ್ಸಾದರೆ ಈ ರೀತಿಯ ಸ್ವೀಟ್ ಮಾಡ್ಕೊಳ್ಬೋದು. ಅಡುಗೆ ಮನೆಯಲ್ಲೂ ಮಾಡ್ಕೊಳ್ಬೇಕಂತ ಇಲ್ಲ, ಎಲ್ಲಿ ಬೇಕಾದರೂ ಇದನ್ನು ರೆಡಿ ಮಾಡ್ಕೊಳ್ಬೋದು. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಹಾಗೂ
ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.